ಹೊಟ್ಟೆ ನೋವು ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ನೋವು ಹೊಟ್ಟೆ ನೋವು. ಹಲೋ, ಏನ್ ಹೊಟ್ಟೆ ನೋವು? ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ. ಹೊಟ್ಟೆ ನೋವು, ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು? ಹ್ಞೂ. ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತುಳ್ದೆ ಕಣೋ. ಹಲೋ ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ನ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸಾಗಿರೋ ಅಜ್ಜ. ವಯಸ್ಸಾಗೆ ಮಕ್ಳು ಮಾಡಿದ್ದಿಲ್ಲ. ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನ ನಮ್ಗೆ ಯಾ ಕರ್ಮಪ್ಪ ಇವ್ರು. ನಮ್ಮ ಇಂಟ್ರೆಸ್ಟ್ ಒಂದ್ ಮಾತಾಡರಲ್ಲಿ ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ, ಹಲೋ, ನನಗೆ ಮೀನ್ ತಿನ್ನಂಗ ಆಗೈತೆ. ಡೆಲಿವರಿ ಆಗಿ ಬೈಸ್ಕೊಂಡೈತೆ. ನನಗೆ ಮೀನ್ ತಿನ್ನಂಗೈತೆ. ಮೀನ್ ತಾಂಬ. ಎಲ್ಲಿ ತಿಂತೀನಿ? ಮೀನು ಮೀನು ಮೀನು? ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡಲ್ಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬಾಯಿಗೆ ಮಣ್ಣಾಕ, ನಿನ್ ಕಣ್ ಗಕ್ಕಿಕ ಲೋಪರ್ನ ಮನೆ ಕರೆನಾಗ್ರ ಕೊಚ್ಚ. ನೀನು ಹೋಗೋದಾರ ಆಕ್ಸಿಡೆಂಟ್ ಆಗಿ ಸಾಯ. ನೀನು ಹೋಗಿ ಮೀನ್ ತಾಂಬ ಒಂದ್ 2 kg. ನಾವ್ ಮೀನ್ ಮಾರೋಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರದ ತಾಂಬ ಬೇಸರಿ ನನ್ನ ಮಗನೇ. ಅಯ್ಯೋ ತಾಯಿನ ಚಾಯ, ಅಯ್ಯೋ ಅಮ್ಮನ ಚಾಯ. ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆಲ್ಲ ಏರ್ಕೊಂಡು ಆ ನಮ್ಮ ನಿನ್ನ ಮೈಯೆಲ್ಲ ಹಸ್ರಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನು ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಹಿಂಗೆ ಉಸಿರು ಕಟ್ಟಿ ಸತ್ವಾಗಲ್ವಲ್ಲ. ನಮ್ಮ ನೋಡಿ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗೆ ಆಗುತ್ತೆ. ನನಗೆ ಬಸ್ರಿ ನನಗೆ ಬೈಕೆ ಆಗೈತೆ. ಮೀನು ತಗೊಂಡು ಜಲ್ದಿ ಬಾ, ಇವತ್ತು ಮೀನು ಸಾರು ಮಾಡ್ಬಿಡ್ತೀನಿ. ಮೀನು ಸಾರು ಮಾಡ್ಬಿಟ್ಟು ಇಬ್ಬರು ಊಟ ಮಾಡ್ಬಿಟ್ಟು ತಟ್ಟೆಗೆ ಇಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಆಮೇಲೆ ಎಲೆ ಅಡಿಕೆ ಹಾಕೊಂಡಾದ್ಮೇಲೆ ಇಬ್ಬರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸಿಗೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬು ಹಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಅಲ್ಲಿ ನಾವು ನಮ್ಮ ಊರಾಗ ಶಾರ್ಟ್ ಔಟ್ ಸಿಕ್ಬಿಡು. ಹಲೋ ಹಲೋ ಅಣ್ಣ. ಹಲೋ ನರಸಿಂಹಣ್ಣ, ಓ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವು ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ. ಯಾಕೆ ಅದನ್ನೇ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ ಕೊಟ್ಟಿದ್ದೀನ್ರ ಅವತ್ತು. ಹಲೋ ಹಲೋ, ಅವತ್ತು ನೀವು ಕೊಟ್ಟಿ 2 ಸೇರು ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತೂ ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗೆ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನಕ್ಕೆ ಹುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ. ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ. ಅಣ್ಣ ನರಸಿಂಹಣ್ಣ ತಡಿ 1 ನಿಮಿಷ. ಅಣ್ಣ ಅಣ್ಣ ಓ ನರಸಿಂಹಣ್ಣ ನೀನ್ ಮಾತಾಡ್ಬೇಡ. ಅವ್ರಿಗೆ ನಮ್ಮ ಫ್ರೆಂಡ್ಗೆ ಅಣ್ಣ ಅವ್ರಿಗೆ ಯಾರೋ ಊಟ ಕಿತ್ಬಿಟ್ಟವ್ರು ಅಂತ ಯಾರು ಕೇಳೋಣ ಒಂಚೂರು. ಯಾರು ಹೇಳೋಣ? ಅವ್ರು ಸದೆ ಬಡ್ದ್ಬಿಡ್ತೀನಿ ನೋಡೋಣ. ಯಾರು ಹೇಳೋಣ? ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಸ್ವಾಮಿ. ಏನಣ್ಣ? ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ.
ಯಾಕಡೆ ಊಟ ಬಿಟ್ಟಿರೋದು ಎಲ್ಲ? ಜಲ್ದಿ ಸ್ವಾಮಿ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲಿ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಹೋಗಿ ಬರೋ ಕಾಳನ್ನ ಜಲ್ದಿ ಹಿಡಿದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಕೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರ್ತಣ? ಅದೇ ಬಾತ್ರೂಮ್ಗೆ ಹೋಗುವಾಗ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಸ್ವಾಮಿ, ನೀವೇ ಕೇಳಿದ್ದಲ್ವ ಹಿಂಗೆ. ನಾನು ಬಾಯಿ ಬಿಟ್ಟೆ ಹೇಳಲ್ಲ, ಅದು ವಾಂತಿ ಬಂದಂಗೆ ಆಗುತ್ತೆ, ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಥೋ ಯಪ್ಪ ಸ್ವಾಮಿ, ಬಾಯಿನ ಕ್ಯಾಯ ನನ್ನ ಮಗ ಹೇಳಿದ್ನು ನಾನು. ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಕ್ಕ. ಅವ್ನ ಅಮ್ಮ ಬೇಡ ಸ್ವಾಮಿ, ನನ್ನ ಮಗ ಅಣ್ಣರು ನೀರು ಕೊಡ್ರಿ, ನೀರು ಅಣ್ಣಾರು ವಾಂತಿ ಮಾಡ್ತೇನೆ. ನಾನ್ ಸುಮ್ಮಿದ್ದವ್ರು ಅಣ್ಣಾರು ವಾಂತಿ ಮಾಡ್ಕೊಂಡಂಗ್ ಮಾಡ್ತೇವೆ. ಅಮ್ಮನಕ್ಕ ನನ್ನ ಮಗ ಏನ್ ಹೇಳ್ಬಿಟ್ನಪ್ಪೋ ತಾಯಿನಕ್ಕ. ಬರೀ ಅವರೇ ಕಾಳು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ. ನೀರು ಅಮ್ಮ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪುಸ್ತಕ ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನನ್ ಕಷ್ಟ ನಾನೇ ಅನುಭವಿಸ್ತೀನಿ. ಅಮ್ಮ ನರಸಿಂಹಣ್ಣ, ಒಂದ್ ಸ್ವಲ್ಪ ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ, ನೀನ್ ಹೆಂಗಣ ತಡ್ಕೊಂಡಿದ್ಯಾ? ಮತ್ತೀಗ ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ನ ಅಮ್ಮ ಅನ್ನಾಡ ಬಾತ್ರೂಮ್ಗೆ ಹೋಗಿ ಜಡ್ಡೆ ತಗೊಂಡೋಗು, ಅದ್ ಒಳಗೆ ಹೊರಗಡೆಗೆ ಹೋಗು, ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಖಾರ ಅವೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡ್ಕೊಂಡು ನೋಡ್ರಿ ನಾವು ಹಿಂಗೆ ಮಾಡೋದು ಅಂತ. ಅಣ್ಣ ನರಸಿಂಹಣ್ಣ, ಒಂದ್ ನಿಮಿಷ ಕಡಿ ಅಣ್ಣಾರೇ. ಅಣ್ಣ ಅವ್ರ ನಂಬರ್ ಇತ್ತು ಅಣ್ಣ, ಅಣ್ಣಂತವ ನರಸಿಂಹಣ್ಣ, ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ದೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರು ತಿಕ್ಕು ಸ್ವಾಮಿ, ಒಂದೇ ಸಮುಖ ಇದು ರೈಲಾಗ ಅಜ್ವಾದಂಗ್ ಒಂದೇ ಸಮುಖ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನು ಇಲ್ಲ ಅಣ್ಣ. ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿದ್ರೆ ನನ್ ತಲೆ ಉಸಿರು ಹೊರಟಿತ್ತು. ಆಗ ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡಿದೆ ಸ್ವಾಮಿ. ನಾನು ಯಾಕೆ ಹೇಳಿದ್ನೋ ಕಣೋ, ಯಾಕೆ ಹೇಳಿದ್ನೋ ಅಮ್ಮ. ನೀರು ಕೊಡ್ರಿ, ನೀರು. ಬಿಟ್ಬಿಟ್ಟು ಒಂಚೂರು ಅಕ್ಕ ತಿರುಗಾಡಿಸಿದ್ರೆ ಆಮೇಲೆ ತೀರಿಗಿರಿ ಹೋದರು. ಹಲೋ ಅಣ್ಣಾರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತ ಅಣ್ಣ. ಅಣ್ಣ ಒಂಚೂರು ತಿರುಗಾಡಿಸ್ರಿ ಸ್ವಾಮಿ, ಎಬ್ಬಿಸಿ ಅಣ್ಣ. ಬೇದಿ ಬೇರೆ ಅಮ್ಮ. ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವ್ರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ. ನಂಬರ್ ಕೊಡೋಣ. ಯಾಕೆ ತೀರೋದ? ಅವ್ರ ನಂಬರ್ ಕೊಡೋಣ. ಇಲ್ಲಿ ತೀರೋದ್ರ ಸ್ವಾಮಿ? ಜಲ್ದೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ.
ಮುಡ್ಸಕ್ ಆಗಲ್ಲ, ಬೆಳಗ್ಗೆ ಉಳಿಸ್ತಿರ್ತಾರೆ. ಅಣ್ಣಾರೇ ಅಣ್ಣಾರೇ ಏನಾದ್ರು ನೋಡಿದಾನೆ ಅಣ್ಣ, ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ. ಪ್ಯಾಂಟ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆ ಎಲ್ಲ ಹೊರಟೈತಣ್ಣ. ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ 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 ಅಣ್ಣ. ಈ ಕಡೆ ಬಾಯಾಗೂ ಬತ್ತೈತೆ, ಈ ಕಡೆ ತಿಗ್ದಾಗೂ ಬತ್ತೈತೆ, ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ, ನರಸಿಂಹಣ್ಣ. ಹಲೋ ಲೆಕ್ಕಡೆ ಯಾಕಲ್ಲ ಏನ್ ಬಂದೈತ ನಿನ್ಗೆ? ಒಂದು ಆಫೀಸರ್ಗೆ ಬೆಲೆ ಇಲ್ವ ನಿನ್ನ? ಲೇ, ನಾನು ಆಫೀಸರ್ ಕಣೋ, ಮುನ್ಸಿಪಲ್ ಆಫೀಸಿಂದ ಮಾಡ್ತಿರೋ, ಬಂದು ನಾಯಿ ಹಿಡ್ಕೊಂಡೋಗಿ ಬಾರೋ, ಸಂಬಳ ಹಂಗೆ ಕೊಡ್ತೀವ ನಿನ್ಗೆ, ಹಂಗೆ ಬರುತ್ತಾ ಸಂಬಳ ಕೊಡಕ್ಕೆ? ರಾಂಗ್ ನಂಬರ್ ಕಳ್ರಿ. ಯಾವ ಊರಿ ನಿಮ್ದ? ನಿಂದು ಯಾವ ಊರು ಹೇಳು? ನಂದು ಹಿರಿಯೂರು. ನಾನು ಹಿರಿಯೂರಿಂದ ಕಳ್ಳ ಮಾತಾಡ್ತಿರೋದು. ಯಾರು ನಿನ್ನ? ನನಗೆ ಗೊತ್ತಿಲ್ಲ. ನನಗೆ ಗೊತ್ಕೊಂಡು ನೀನು ಯಾರು ಅಂತ? ಎಲ್ಲಿದೀಗ? ಯಾರು ನೀನು? ನೀನು ಈಗ ಏನು ಮಾಡ್ತಿದ್ದೀಯ ಹೇಳು? ನಾನು ಗಾಯ ಕೆಲ್ಸಕ್ಕೆ ಹೋಗಿದ್ನಿ. ಒಂದು ಗೋಣಿ ಚೀಲ ತಗೊಂಡು. ಯಾರು ನೀನು? ಲೇ, ನಾನು ಕಣ ಆಫೀಸರು, ಮುನ್ಸಿಪಲ್ ಆಫೀಸಿಂದ. ಏಯ್ ಗಿರಿ ಅಲ್ಲೇ ನಾನು ನಿನ್ನ ಕಂಡ ಹೇಳೋಣ? ಹಾಂ, ಕನ್ನಡ ಹೇಳಿ ಗಿರಿ ಅಲ್ದೆ. ನಾವು ಕಂಡಿಡ್ದ್ಬಿಟ್ಟ ಕರೆಕ್ಟಾಗಿ. ಕರಿಯ, ಏನ? ಎಲ್ಲಿದ್ಯಾ? ಯಾಕ? ಬಾಯಿಲಿ ಏನೋ ಒಂದು ಕೆಲಸ ಐತೆ. ಹಾಂ. ಅದೇ ನಾನು ಲವ್ ಮಾಡ್ತಿದ್ನಲ್ಲ ಹುಡುಗಿ, ಹಾಂ, ಅದು ಬಾ ಕರ್ಕೊಂಡೋಗು, ಮದುವೆ ಮಾಡು ಬಿಡು, ಎಲ್ಲ ನಾವು ಮದುವೆಯಾಗಿ ಸೆಟ್ಲ್ ಆಗ್ಬಿಡೋಣ ಅಂತ ಐತೆ. ಹೋಗು. ಲೇ, ದುಡ್ಡಿಲ್ಲ ಏನಿಲ್ಲ, ಎಲ್ಲಿ ಬಂದಿರೋದು? ಅದಕ್ಕೆ ನಿಮ್ಮ ಮನೆಗೆ ಏನೋ ಒಂದು 2 ದಿವಸ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಮಾಡಿದೆ. ಯಾರಪ್ಪ? ಯಾವ ಊರದ ಅದು? ಅದು ಯಾವ್ದೋ ಊರು ಬಿಡು, ಬಂದ್ಮೇಲೆ ಹೇಳ್ತೀನಿ. ಹಾಂ. ಈಗೆಲ್ಲ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀಯ ಒಂದು 2 ದಿವಸ 3 ದಿವಸ? ಅಲ್ಲೋ, ಹ್ಞೂ, ಅಲ್ಲಿ ಕೆಂಚು ಇದ್ದಾನೇನು? ಹಾಂ, ಕೆಂಚ ಇದ್ದಾನ? ಕೆಂಚಿಲ್ಲ, ನಾನು ಫಸ್ಟ್ ನಿನಗೆ ಫೋನ್ ಮಾಡಿದ್ದು. ನಂಬರ್ ಯಾರು ಕೊಟ್ಟಿದ್ದು ಇದನ್ನ? ಅಯ್ಯೋ, ನಿಂಗೆ ಅವೆಲ್ಲ ಏನು ಕರಿಯಪ್ಪ, ಸುಮ್ಮನೆ ತಲೆ ತಿನ್ಬೇಡ. ಆ ಹುಡುಗಿ ಇಲ್ಲಿ ಅಳ್ತಾವಳೆ, ಮನೆಯಿಂದ ಬಂದ್ಬಿಟ್ಟು ಅಲ್ಲಿ ಬಟ್ಟೆ ಎಲ್ಲ ತಗೊಂಡು ಕೊಡ್ತೀನಿ ನೋಡಿ, ಮಾತಾಡ್ತೀಯಾ? ಯಾರು ಕೊಡಲಿ? ಹಲೋ ಅಣ್ಣ. ಹಲೋ ಅಣ್ಣ, ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣ. ಬಟ್ಟೆ ನೀನು? ನಾನು ರುಕ್ಮಿಣಿ. ನಾನು ರುಕ್ಮಿಣಿ ಅಣ್ಣ. ಯಾರಪ್ಪ? ನೋಡಿಲ್ಲ ನಾನು. ಅಣ್ಣ, ನೀನು ನೋಡಿಲ್ಲ? ನಾನು ಇವನು ಗಿರಿಗೂ ನಾನು ಇವನು ಒಂದು 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಅಣ್ಣ. ಮನೆ ಬಿಟ್ಟು ಬಟ್ಟೆ ಬಂದಿದ್ದೀನಿ, ತಗೊಂಡೋಗಂದ್ರೆ ಮನೆಗೆ ವಾಪಸ್ ಹೋಗು ಅಂತ. ನಾನು ಹೆಂಗಣ ಹೋಗ್ಲಿ, ನೀನೇ ಹೇಳೋಣ. ಈಗ ಇವನು ಮದುವೆ ಆಗಲ್ಲ ಅಂತ ಅನ್ಕಣ ನನ್ನ. ಯಾರ ಜೆಂಟ್ಸ್ ಆಗಿದೆಯಲ್ಲ, ಎಂಟೇನ ನೀನು? ನಿನಗೆ ಗೊತ್ತಾಗಲ್ಲ ನನ್ನ ವಯಸ್ಸು? ಅಣ್ಣ ಇಲ್ಲ ಕಣ, ಏನು ಕಣ? ಆಮೇಲೆ ನೋಡ್ರಿ, ನನಗೆ ಗೊತ್ತಿಲ್ಲ ನೀವು ಯಾರು. ಈಗ ಅಣ್ಣ ಒಂದು ಕೆಲಸ ಮಾಡು. ಹಲೋ, ಹಾಂ, ಕೊಡ್ತೀನಿ ನೋಡು ಅವನಿಗೆ. ಹಲೋ, ಕರಿಯಾ, ಹಾಂ, ಈಗ ಅವಳು ಮದುವೆ ಆಗಿದ್ಲು, ಹಾಂ, ಗಂಡನ್ ಬಿಟ್ಟು ಬಂದ್ಬಿಟ್ಟಾಳೆ. ಹಾಂ ಹಾಂ, ನಾನೇ ಮಾಡೋಣ. ಸುಮ್ಮನೆ ನನ್ನಿಂದ ಬಿದ್ದಳು. ಅದಕ್ಕೆ ನೀನೇ ನನ್ನ ಮಡಿಕಂತಿಯನ್ನ ಅವಳ ಮದುವೆ ಆಗಿ ಅಂತ ನಾನು ನಿನಗೆ ಫೋನ್ ಮಾಡಿದೆ. ನಾನು ಮಡಿಕೆಮಣ್ಣ? ಹ್ಞೂ, ನೀನೇ ಕೇಳಪ್ಪ, ನನಗೇನು ಬೇಡ. ಹಾಂ, ನೀನೇ ಕೇಳೋ, ನನಗೇನು ಬೇಡ. ಅಲ್ಲ ಕಣ, ಸುಮ್ಮನೆ ನನ್ನ ಕೈಲಿ ಆಗಲ್ಲಪ್ಪ, ನನ್ಗೆ ಈಗಲೇ ಒಂದು 2-3 ಅವೇ. ಅದಕ್ಕೆ ನೀನೇನ ಮಡಿಕಂತೀಯ ನಮ್ಮ ಅಮ್ಮನ್ನ? ಬೇಡಪ್ಪ, ನೀನೇ ಮಡಿಕೆ. ಹಂಗೆ ಅನ್ಬೇಡಕಂಡು ಬಾರ ಬಂದ್ಬಿಟ್ರಲ್ಲಿ. ಹಾಂ, ನಂಗೇನು ಬೇಡ. ಹಂಗೆ ಅನ್ಬೇಡ. ಹಾಂ, ಬಾ, ಇಲ್ಲಿ ಮಡಿಕಪ್ಪ. ಕೆಲ್ಸಕ್ಕೆ ಬಂದ ಬರಕ್ಕೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅವಳನ್ನ, ಹೆಂಗವಳೆ ಅಂತ ಸಕ್ಕತ್ತಾಗಿ ಹೊಡ್ಕಣಲ್ಲಿ. ಹಲೋ, ವಿಡಿಯೋ ಕಾಲ್ ಮಾಡ್ಲಾ? ತೋರಿಸ್ತೀಯ? ಫೋಟೋ ತರಿಸ್ಲಾ? ವಿಡಿಯೋ ಕಾಲ್ ಬರಲ್ಲ ಅಂದ, ಕೀಪ್ಯಾಡ್. ಹೌದಲ್ವಾ? ಪಕ್ಕದಾಗ ಯಾರು ಇಲ್ವಾ? ಪಕ್ಕದಾಗ ಯಾರು ಸ್ಕ್ರೀನ್ ಟಚ್ ಮೊಬೈಲ್ ಇರೋರು ಇಲ್ವನೋ? ಯಾವುದಿಲ್ಲ. ಈಗ ಸಾಯಂಕಾಲಕ್ಕೆ ಬರ್ತೀಯ? ಕರ್ಕೊಂಡೋಗಿವಂತೆ. ಹಾಂ ಹಾಂ, ಸರಿ, ಫೋನ್ ಮಾಡು ಸಾಯಂಕಾಲ. ಎಷ್ಟು ಗಂಟೆಗೆ ಬರ್ತೀಯ?
7 ಗಂಟೆ ಮೇಲಾಗುತ್ತೆ. ಎಲ್ಲಿಗೆ ಬತ್ತಿ ಹೇಳು? ಇಲ್ಲೇ ಬರ್ಬೇಕು. ಎಲ್ಲಿಗೆ ಬನ್ನಿ ನೀನು ಜೊತೆಗೆ ಬರ್ತೀನಿ ಅಂದ್ರೆ ಅಂತ ತಗೊಂಡು ಕರ್ಕೊಂಬರ್ತೀನಿ. ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ 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 ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಆಮೇಲೆ ಎಲೆ ಅಡಿಕೆ ಹಾಕೊಂಡು ಆದಮೇಲೆ ಇಬ್ಬರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬು ಹಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಅಲ್ಲಿ ನಾಯಿ ನಾವು ನಮ್ಮ ಊರಾಗ ಸ್ಟಾರ್ಟ್